ಎಲ್ರಿಗೂ ನಮಸ್ಕಾರ. ಇನ್ನು GPSTR, HSTR ಮತ್ತು ಅದೇ ರೀತಿಯಾಗಿ PU ಕಾಲೇಜು ಟೀಚರ್ ಆಸ್ಪಿರೆಂಟ್ಸ್ಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನು ಕಿವಿ ಮಾತು ಅಂತಂದರೆ, ನಿಮಗೆ ಎರಡೆರಡು ಸಬ್ಜೆಕ್ಟ್ ಟೀಚರ್ ಆಗುವಂಥ ಅವಕಾಶಗಳದಾವಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಇಂಗ್ಲೀಷ್ ಟೀಚರು ಆಗ್ಬೋದು ಮತ್ತು ಸೋಷಿಯಲ್ ಸೈನ್ಸ್ ಟೀಚರು ಆಗ್ಬೋದು, ನಾನು ಕನ್ನಡ ಟೀಚರು ಆಗ್ಬೋದು, ನಾನು ಸೋಷಿಯಲು ಆಗ್ಬೋದು, ನಾನು ಹಿಂದಿನೂ ಆಗ್ಬೋದು ಮತ್ತು ಸೋಷಿಯಲು ಆಗ್ಬೋದು ಅಂತ. ಮತ್ತು ಬೇರೆ 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 ಸಮಸ್ಯೆಗಳು ಇರ್ತಾವೆ. ನಾನು ಏನು ನಿಮಗೆ ಒತ್ತು ಕೊಡಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಎರಡೂ ಸಬ್ಜೆಕ್ಟನ್ನು ಪ್ರಿಪೇರ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು GPSTRಗೆ ರೆಡಿ ಆಗ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ನಿಮಗೆ ಇಂಗ್ಲೀಷು ಇದೆ ಮತ್ತು ಸೋಷಿಯಲ್ ಸೈನ್ಸು ಇದೆ. ಐದರ್ ನೀವು ಇಂಗ್ಲೀಷಲ್ಲಿ ಪ್ರಿಪೇರ್ ಮಾಡಿರಿ, ನಾರ್ ನೀವು ಸೋಷಿಯಲ್ ಸೈನ್ಸ್ ಪ್ರಿಪೇರ್ ಮಾಡಿರಿ. ಎರಡನ್ನು ಕೂಡ ನೀವು ಪ್ರಿಪೇರ್ ಮಾಡೋಕತ್ರೆ ಒಂದನ್ನು ನೀವು ಸರಿಯಾಗಿ ಎಕ್ಸಲೆಂಟ್ 100% ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ, ಉದಾಹರಣೆಗೆ ನಾನು ನಿಮ್ಮ ಅಪೋಸಿಟ್ ಕಾಂಪಿಟೇಟರ್ ಅಂದ್ಕೊಳ್ರಿ. ನಾನು ಕಾಂಪಿಟೇಷನಲ್ಲಿ ನಾನು ಒಂದೇ ಸಬ್ಜೆಕ್ಟನ್ನು 90% ಮುಗಿಸ್ತೇನೆ ಸಿಲೆಬಸನ್ನು. ನೀವು ಎರಡು ಸಬ್ಜೆಕ್ಟನ್ನು 50% ಮುಗಿಸಿದ್ರು ಕೂಡ ನೀವು ಇಂಗ್ಲೀಷಲ್ಲೂ ಕೂಡ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ, ಸೋಷಿಯಲ್ ಸೈನ್ಸಲ್ಲೂ ಕೂಡ ಆಗಲ್ಲ. ಇನ್ನೊಂದು ವಿಚಾರ ಏನಂತಂದರೆ, ಸೋಷಿಯಲ್ ಸೈನ್ಸ್ ಅಭ್ಯರ್ಥಿಗಳದು ಅವ್ರೇನು ಡಿಗ್ರಿ ಏನಿರ್ತದಲ್ಲ, BA ಅಥವಾ ಏನು ಬೇರೆ ಬೇರೆ ಸಬ್ಜೆಕ್ಟಲ್ಲಿ ಏನಿರ್ತದ, ಅವ್ರು ಬ್ಯಾಕ್ ಸ್ಕೋರ್ ಚೆನ್ನಾಗಿರ್ತದ. ಸೊ ಹೀಗಾಗಿ ಅವರು ನಿಮಗೆ ಯಾರು ಇಂಗ್ಲೀಷ್ ಮಾಡಿರ್ತಾರಲ್ಲ ಮೆಥಡ್ ಮೇಜರ್ ಆಗಿ ಡಿಗ್ರಿ ಒಳಗಡೆ, ಅವರು ನಿಮಗೆ ಟಫ್ ಕಾಂಪಿಟೇಟರ್ ಆಗ್ತಾರ. ಅವ್ರದ್ದು 85% ಇದ್ರೆ ನಿಮ್ದು ಎವರೇಜ್ 75 to 78 or 80 ಹಿಂಗಿರ್ತದ. ಸೊ ಅದಕ್ಕೆ ನಿಮಗೆ ನಾನು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ, ನೀವು ಇಂಗ್ಲೀಷ್ ಇದ್ದರೆ ದಯವಿಟ್ಟು ಇಂಗ್ಲೀಷ್ ಪ್ರಿಪೇರ್ ಮಾಡಿರಿ, ಅಥವಾ ಸೋಷಿಯಲ್ ಇದ್ದರೆ ದಯವಿಟ್ಟು ಸೋಷಿಯಲ್ ಪ್ರಿಪೇರ್ ಮಾಡಿರಿ. ಸರ್, ನಂದು ಕೇವಲ ಸೋಷಿಯಲ್ ಅಷ್ಟೇ ಇದೆ ಅಂತ ಅನ್ನೋರು, ಅಫ್ಕೋರ್ಸ್ ನಿಮಗೆ ನಾನು ಹೇಳ್ತೀನಿ ಸೋಷಿಯಲ್ ಅಷ್ಟೇ ಪ್ರಿಫೇರ್ ಮಾಡಿ. ಯಾಕಂತಂದರೆ ಸೋಷಿಯಲ್ ಈಸ್ ನಾಟ್ ಈಸಿ ಸಬ್ಜೆಕ್ಟ್ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನೀವು 6ರಿಂದ ಹಿಡ್ಕೊಂಡು 10ನೇ ತರಗತಿಯ ಪ್ರತಿಯೊಂದು ಪಾಯಿಂಟನ್ನು ಕೂಡ ವಿದಿನ್ 100 ಮಾರ್ಕ್ಸ್ ಬರೀಬೇಕಾಗ್ತದೆ. ಸೊ ಅವುಗಳನ್ನು ನೀವು ವಿಶ್ಲೇಷಣೆ ಮಾಡಬೇಕಾಗ್ತದೆ. ಕೆಲವೊಂದ್ಸಲ ಕೇಳ್ತಾರೆ ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ, ಕೆಲವೊಂದ್ಸಲ ಕಾರಣಗಳನ್ನ ಬರೀರಿ ಅಂತ ಹೇಳ್ತಾರೆ. ಹಾಗಾದ್ರೆ ಇದನ್ನು ನೀವು ಹೆಂಗೆ ಅಪ್ಲೈ ಮಾಡ್ಕೊಳ್ತಾರೆ, ಅನ್ವಯಿಸಿ ಬರೀರಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಎಕ್ಸಲೆಂಟ್ ರೀಡಿಂಗ್ ಇರಬೇಕಾಗ್ತೈತಿ, 100% ಪ್ರಿಪರೇಷನ್ ಇರಬೇಕಾಗ್ತೈತಿ. ಸೊ ಇದಕ್ಕೋಸ್ಕರ ನೀವು ಒಂದೇ ಸಬ್ಜೆಕ್ಟಿಗೆ ಫೋಕಸ್ ಮಾಡಿ. ಎರಡನೇ ವಿಷಯ ಬಂದ್ಬಿಟ್ಟು, ನೀವು ನಿಮ್ಮ ವಿಷಯವನ್ನ ಬಿಟ್ಟು ಬೇರೆ ವಿಷಯವನ್ನು ಎಲ್ಲಿ ಕೂಡ ಟೀಚ್ ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಒಂದ್ ವೇಳೆ ಅಂತ ಅವಕಾಶಗಳು ಸಿಕ್ಕರೆ ಜಸ್ಟ್ ಟ್ರೈ. ಬಟ್ ನಮಗೆ ನಾನು ಏನ್ ಸಜೆಷನ್ ಮಾಡ್ತೀನಿ ಅಂತಂದ್ರೆ, ನಿಮ್ಮ ಸಬ್ಜೆಕ್ಟ್ ಒಳಗೆ ನೀವು ವೀಕ್ ಆಗ್ತಾ ಬರ್ತೀರಿ. ಯಾಕಂದ್ರೆ ಬೇರೆ ಸಬ್ಜೆಕ್ಟ್ ಅನ್ನ ನೀವು ಪ್ರೀತಿಸ್ತೀರಿ, ಅಫ್ಕೋರ್ಸ್ ನೀವು ಪ್ರೀತಿಸ್ರಿ, ಬಟ್ ಆದ್ರೆ ನಿಮ್ಮ ಸಬ್ಜೆಕ್ಟ್ ನ ನೆಗ್ಲೆಕ್ಟ್ ಮಾಡಬೇಡ್ರಿ. ನೀವು ನೆಗ್ಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಏನು ರಿಕ್ರೂಟ್ಮೆಂಟ್ ಒಳಗಡೆ ಅದು ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತದ. ಸೊ ಇದನ್ನ ನೀವು ಏನ್ ಮಾಡ್ರಿ, ತಲೆಯೊಳಗೆ ಇಟ್ಕೊಳ್ಳಿ. ಮತ್ತೊಂದು ವಿಚಾರ, ಈಗ ಪ್ರಶ್ನೆ ಪತ್ರಿಕೆಯನ್ನು ದಯವಿಟ್ಟು ನೋಡ್ರಿ. ಇಂಗ್ಲಿಷ್ ಮತ್ತು ಸೋಷಿಯಲ್ ಸೈನ್ಸ್, ಕನ್ನಡ ಅಥವಾ ಸೋಷಿಯಲ್ ಸೈನ್ಸ್ ಇನ್ನು ನೋಡ್ರಿ. HSTR ಮತ್ತು ಏನು ಕ್ರೈಸ್ ಒಳಗಡೆ ಏನಿದೆ, ನೀವು ಅವುಗಳನ್ನು ನೋಡಿಬಿಟ್ರೆ ಪ್ರಶ್ನೆ ಪತ್ರಿಕೆ ವಿಶಾಲತೆ ಬಹಳಷ್ಟು ಆಳವಾಗಿದೆ. ನೀವುಗಳು ಅವುಗಳನ್ನು ಪ್ರಿಪರೇಷನ್ ಮಾಡ್ಬೇಕಂತಂದ್ರೆ ಕನಿಷ್ಠ ಆದ್ರೂ ಕೂಡ 5 ತಿಂಗಳು ಬೇಕಾಗ್ತದ. ಪುಸ್ತಕಗಳನ್ನ ತಗೊಂಡು ಒಂದೊಂದು ಪೇಪರ್ಗೆ ಹೇಳತ್ತೀನಿ ನಾನು. ಸೊ ಅದಕ್ಕೆ ಇಟ್ಸ್ ನಾಟ್ ಈಸಿ ಸಬ್ಜೆಕ್ಟ್. ಬಟ್ ಇಂಗ್ಲೀಷ್ ಅಂತ ಬಂದ್ರೆ ಇಂಗ್ಲೀಷ್ ಒಳಗಡೆ ಎಕ್ಸಲೆಂಟ್ ಆಗ್ರಿ, ಸೋಷಿಯಲ್ ಅಂತ ಬಂದ್ರೆ ಅದ್ರೊಳಗೆ ಎಕ್ಸಲೆಂಟ್ ಆಗ್ರಿ, ಕನ್ನಡ ಅಂತ ಬಂದ್ರೆ ಅದ್ರೊಳಗೆ ಎಕ್ಸಲೆಂಟ್ ಆಗ್ರಿ. ಸರ್, ಮತ್ತು ವಾಟ್ ಅಬೌಟ್ GPSTR ಒಳಗೆ ಕನ್ನಡ ಮತ್ತು ಸೋಷಿಯಲ್ ಸೈನ್ಸ್ ಕರೆಯಂಗಿಲ್ಲ, ಅವ್ರು ಹೆಂಗ್ ಮಾಡಬೇಕು? ಅಫ್ಕೋರ್ಸ್ ನೀವು 100% ಸೋಷಿಯಲ್ ಸೈನ್ಸ್ನೇ ಪ್ರಿಪರೇಷನ್ ಮಾಡ್ರಿ. ನೀವು HSTR ಮತ್ತು ಕ್ರೈಸ್ಗೆ ರೆಡಿ ಆಗ್ತಾ ಇದೆ ಅಂತ ಅಫ್ಕೋರ್ಸ್ ನೀವು ಕನ್ನಡ ಕೂಡ ಪ್ರಿಪೇರ್ ಮಾಡ್ರಿ. ಅದ್ರ ಜೊತೆಗೆ GK ಪೇಪರ್ 1 ಕೂಡ ರೆಡಿ ಮಾಡ್ಕೊರಿ. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಇದೇ ರೀತಿಯಾಗಿ ಮುಂದಿನ ದಿನದೊಳಗೆ ನಿಮ್ಗೆ ನಾನು ಸಲಹೆ ಕೊಡ್ಲಿಕ್ಕೆ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀನಿ. ನೀವು ನನ್ನ ಚಾನಲ್ಗೆ ಸದಾ ಕಾಲ ನೀವು ನೋಡ್ತಾ ಇರಬೇಕು, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ತಾ ಇರಬೇಕು. ಇದು ನಿಮ್ಗೆ ಬಹಳ ಹೆಲ್ಪ್ಫುಲ್ ಆಕೈತಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ನಮಸ್ಕಾರ.